ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೊಂದು ಹೆಲ್ದಿ ಪ್ರೆಗ್ನೆನ್ಸಿ ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಸೊ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಸ್ಟ್ರೆಸ್ಸು, ಟೆನ್ಷನ್ನು, ಫ್ಯೂಚರ್ ಹಾಗಾಗುತ್ತೆ ಹಿಂಗಾಗುತ್ತೆ, ನಾನು ಹೆಂಗೆ ನೋಡ್ಕೋಬೇಕಪ್ಪ, ನನಗೆ ಹೆಂಗೆ ಮಾಡುತ್ತಪ್ಪ, ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ತುಂಬಾ ಸ್ಟ್ರೆಸ್ಸು ಇರುತ್ತೆ, ಎಲ್ಲ ಥರದ್ದು ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದು ಹೇಗೆ, ಅಥವಾ ಇದನ್ನು ಹೆಂಗೆ ನಾವು ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದರೆ, ಸೊ ಜಸ್ಟ್ ಡೈಲಿ ಒಂದು 10 ಮಿನಿಟ್ಸ್ ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಅಂದರೆ ಏನು, ನೀವು ಇಲ್ಲೇ ಕೂತ್ಕೊಂಡು ನೀವು ಗಿಡದ ಕೆಳಗೆ ಕೂತ್ಕೊಂಡು ಮಾಡಬೇಕಂತ ಏನಿಲ್ಲ. ನೀವು ಬೆಡ್ ಮೇಲೆ ಇದ್ದರೆ ಬೆಡ್ ಮೇಲೇ ಕೂತ್ಕೊಳ್ಳಿ, ಸೋಫಾ ಮೇಲಿದ್ದರೆ ಸೋಫಾ ಮೇಲೇ ಸುಮ್ಮನೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಇದರಿಂದ ಏನಾಗುತ್ತೆ ಕೂಡ, ನಿಮ್ಮ ಮೈಂಡ್ ಕಾಮ್ ಫೀಲ್ ಆಗುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಎಲ್ಲ ಕಂಪ್ಲೀಟಾಗಿ ಹೀಲ್ ಆಗುತ್ತೆ. ನಿಮ್ಮ ಮಗುವು ಕೂಡ ತುಂಬಾ ಬೆನಿಫಿಟ್ ಇದೆ. ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಮಗುವು ಕೂಡ ತುಂಬಾ ಕಾಮ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮುಂದೆ ಏನೇ ಆಗೋದಿದ್ರು ಅದು ಹೊಟ್ಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಮುಂಚೆ ಕಾಮ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡಿದರೆ ಯು ವಿಲ್ ಗಿವ್ ಬರ್ತ್ ಟು ಎ ಕಾಮ್ ಬೇಬಿ. ಸೊ ಇದಕ್ಕೋಸ್ಕರ ನೀವು ಡೈಲಿ 10 ಮಿನಿಟ್ಸ್ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ.